ಸೌಜನ್ಯ ಪರ ಹೋರಾಟಗಾರರ ಪೈಕಿ ಗಿರೀಶ್ ಮಟ್ಟಣ್ಣನವರು ಕೂಡ ಒಬ್ಬರು. ಈಗ ಗಿರೀಶ್ ಮಟ್ಟಣ್ಣ ವಿರುದ್ಧವೂ ಕೂಡ ಕೇಸ್ ಮೇಲೆ ಕೇಸ್ ಬೀಳ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪ. ಗಿರೀಶ್ ಮಟ್ಟಣ್ಣ ಯಾರು ಅಂತ ಕೇಳಿದ್ರೆ ಮಾಜಿ ಪೊಲೀಸ್ ಅಧಿಕಾರಿ, ಸೌಜನ್ಯ ಪರ ಹೋರಾಟಗಾರರು, ಆರ್ಟಿಐ ಕಾರ್ಯಕರ್ತ. ಸೊ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹಿಂದೂ ಮುಖಂಡ ಸುರೇಶ್ ಗೌಡ ಎನ್ನುವವರಿಂದ ದೂರು. ರೌಡಿ ಶೀಟರ್ನನ್ನ ಮಾನವ ಹಕ್ಕುಗಳ ಅಧಿಕಾರಿ ಎಂದು ಮಟ್ಟಣ್ಣ ಪರಿಚಯ ಆರೋಪ. ಮೊನ್ನೆ ನಾವು ಬ್ರೇಕ್ ಮಾಡಿದ್ವಿ ಆ ಸುದ್ದಿನ. ಹುಬ್ಬಳ್ಳಿಯ ರೌಡಿ ಶೀಟರ್ ಮದನ್ ಬುಗಾಡಿ ಹೆಸರನ್ನ ಮಟ್ಟಣ್ಣ ಬಳಸಿದ್ದ ಆರೋಪ. ಮಾನವ ಹಕ್ಕುಗಳ ಆಯೋಗದ ಹೆಸರನ್ನ ಮಟ್ಟಣ್ಣ ಮಿಸ್ಯೂಸ್, ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕಂಪ್ಲೇಂಟು. ಪೊಲೀಸ್ ಠಾಣೆಗೂ ದೂರು ನೀಡುವುದಾಗಿ ತಿಳಿಸಿದ ಹಿಂದೂ ಮುಖಂಡ ಸುರೇಶ್ ಗೌಡ. ಗಿರೀಶ್ ಮಟ್ಟಣ್ಣ ವಿರುದ್ಧವೂ ಕೂಡ ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ಗಳು. ಈ ಹಿಂದೆ ನಾವು ವಾಟಾಳ್ ನಾಗರಾಜು ಪಾಪ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಕೇಸ್ ದಾಖಲಾಗ್ತಾ ಇತ್ತು. ಆದರೆ ಅದು ಬೇರೆ ತರಹದ ಕೇಸು. ನಮ್ಮ ನಾಡಿನ ಜಲ, ಭಾಷೆ ಅಥವಾ ನಮ್ಮ ನಾಡಿನ ಸಂಸ್ಕೃತಿಯ ಪರವಾಗಿ ಧ್ವನಿ ಎತ್ತಿದ್ದಾದರೆ, ಒಂದು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಒಂದು ಷಡ್ಯಂತ್ರ ಮಾಡಲಾಗ್ತಾ ಇದೆ ಅನ್ನೋ ಕಾರಣಕ್ಕೊಬ್ಬ ವ್ಯಕ್ತಿಯ ವಿರುದ್ಧ ಆರೋಪಗಳು ಕೇಳಿಬರುತ್ತೆ ಅಂದರೆ ಅದು ಈ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧವೇ. ಮಹೇಶ್ ಶೆಟ್ಟಿಯ ವಿರುದ್ಧವೂ ಕೂಡ ಇದೇ ತರಹದ ಆರೋಪಗಳಿದ್ದಾವೆ. ಸೊ ಈಗ ಗಿರೀಶ್ ಮಟ್ಟಣ್ಣನವರು ಅವರ ವಿರುದ್ಧವೂ ಕೂಡ ಒಂದು ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ. ರೌಡಿ ಶೀಟರ್ನನ್ನ ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಎಂದು ಪರಿಚಯಿಸಿಕೊಂಡಿದ್ರು. ಹುಬ್ಬಳ್ಳಿಯ ರೌಡಿ ಶೀಟರ್ ಮದನ್ ಬುಗಾಡಿ ಹೆಸರನ್ನ ಮಟ್ಟಣ್ಣ ಬಳಸಿದ್ದ ಆರೋಪ. ಮಾನವ ಹಕ್ಕುಗಳ ಆಯೋಗದ ಹೆಸರನ್ನ ಮಟ್ಟಣ್ಣ ದುರ್ಬಳಕೆ ಮಾಡಿದ್ದಾರೆ ಎನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಟ್ಟಣ್ಣನ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಕಂಪ್ಲೇಂಟ್ ಒಂದು ದಾಖಲಾಗಿದೆ. ಸೊ ಪೊಲೀಸ್ ಠಾಣೆಗೂ ಕೂಡ ದೂರು ನೀಡುವುದಾಗಿ ತಿಳಿಸಿದಂತಹ ಹಿಂದೂ ಮುಖಂಡ ಸುರೇಶ್ ಗೌಡ ಗಿರೀಶ್ ಮಟ್ಟಣ್ಣ ವಿರುದ್ಧವೂ ಕೇಸ್ ಮೇಲೆ ಕೇಸ್ ಬೀಳ್ತಾ ಇದೆ. ಒಂದು ಕಡೆ ನಿನ್ನೆ SIT ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ದಾಳಿ ಮಾಡಿದರು. ಅಲ್ಲೂ ಕೂಡ ಚಿನ್ನಯ್ಯನಿಗೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಪದ್ಮಲತಾ ಕೇಸ್ನಲ್ಲಿ ಧ್ವನಿ ಎತ್ತಿದ್ರು ಇವರೆಲ್ಲರೂ ಕೂಡ ಸೌಜನ್ಯ ಪರ ಹೋರಾಟಗಾರರು. ಸೊ ಆ ಸಂದರ್ಭದ ಒಂದಷ್ಟು ಪೇಪರ್ ಡಾಕ್ಯುಮೆಂಟ್ಗಳು ಜೊತೆಗೆ ಚಿನ್ನಯ್ಯ ಬಳಸ್ತಾ ಇದ್ದಂತಹ ಮೊಬೈಲ್ ಈಗ ಪೊಲೀಸರ ವಶದಲ್ಲಿದೆ, SIT ಅಧಿಕಾರಿಗಳ ವಶದಲ್ಲಿದೆ. ಸೊ ಇದರ ನಡುವೆ ಈ ಒಂದು ಡೆವಲಪ್ಮೆಂಟು, ಈಗ ಗಿರೀಶ್ ಮಟ್ಟಣ್ಣ ವಿರುದ್ಧ ದೂರು ದಾಖಲಾಗಿರುವಂತಹದ್ದು. ಹಾಗಾದರೆ ಏನಾಗಬಹುದು ಈ ಪ್ರಕರಣ? ದಿನಕ್ಕೊಂದು ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ದಿನಕ್ಕೊಂದು ತಿರುವು. ಒಂದು ಕಡೆಯವರಿಗೆ ಆಗ್ತಾ ಇರೋದು ಅಂತ ಕೇಳಿದ್ರೆ ಇಲ್ಲ, ಎರಡೂ ಕಡೆಯವರಿಗೂ ಕೂಡ ಕೇಸ್ ಫೈಲ್ ಆಗ್ತಾ ಇದೆ. ನಾವು ಹೇಳಿದ್ವಿ ವಸಂತ ಗಿಳಿಯಾರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ. ಸೊ ಎರಡೂ ಗುಂಪುಗಳ ವಿರುದ್ಧವೂ ಕೂಡ ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ಗಳು. ಒಬ್ಬರು ಹೇಳ್ತಾರೆ ಷಡ್ಯಂತ್ರ ಅಂತ, ಇನ್ನೊಬ್ಬರು ಹೇಳ್ತಾರೆ ಇದು ವ್ಯವಸ್ಥಿತ ಅಂತ, ಇನ್ನೊಬ್ಬರು ಹೇಳ್ತಾರೆ ಇಲ್ಲ ನಾವು ಹೇಳ್ತಾ ಇರೋದೇ ಕರೆಕ್ಟು ಅಂತ. ಎರಡೂ ಕಡೆಯವರ ಆರೋಪ ಪ್ರತ್ಯಾರೋಪಗಳಲ್ಲಿ ಮಂಜುನಾಥನ ಭಕ್ತರು ನಾವು ಅಂತ ಹೇಳಿ ಇಬ್ರು ಹೇಳ್ಕೊಳ್ಳೋದು. ನಾವು ಯಾರು ಅಪಪ್ರಚಾರ ಮಾಡ್ತಾ ಇಲ್ಲ, ನಾವು ಮಂಜುನಾಥನ ಭಕ್ತರು ಅಂತ ಇವರು ಹೇಳ್ತಾರೆ. ಇನ್ನು ಆ ಕಡೆಯವರು ನಾವು ಮಂಜುನಾಥನ ಭಕ್ತರು ಅಂತಲೇ ಹೇಳ್ಕೊತಾರೆ. ಆದರೆ ಕಡೆಯದಾಗಿ ನ್ಯಾಯ ಏನಾದೀತು? ಸೊ ಇದು ಈಗ ಜನಸಾಮಾನ್ಯರನ್ನು ಕಾಡ್ತಾ ಇರುವಂತಹದ್ದು. ಹೆಣಹುತ ಪ್ರಕರಣದಲ್ಲಿ ಒಂದು ಕಡೆ ತಾತ್ಕಾಲಿಕವಾಗಿ SITಯ ಶೋಧ ನಿಂತ್ಕೊಂಡಿದೆ, ಮತ್ತೊಂದು ಕಡೆ ಕ್ಷೇತ್ರ ಸಂರಕ್ಷಣಾ ಯಾತ್ರೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಒಂದು ವಿಭಾಗದ ವ್ಯಕ್ತಿಗಳ ಮನೆ ಮೇಲೆ SITಗಳು ಹೋಗ್ತಿದ್ದಾರೆ. ವಿಚಾರಣೆಗೆ ಸಾಕಷ್ಟು ಜನರನ್ನು ಕೂಡ ಒಳಪಡಿಸಿದ್ದಾರೆ. ವಿಚಾರಣೆಗೆ ಒಳಪಡಿಸಿದವರ ಪೈಕಿ ಹೆಚ್ಚಿನವರು ಸೌಜನ್ಯ ಪರ ಹೋರಾಟಗಾರರು. ಸೊ ಈ ಒಂದು ತನಿಖೆ ಸುಖಾಂತ್ಯ ಕಾಣೋದು ಯಾವಾಗ? ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಾಣೋದು ಯಾವಾಗ? ಇದರಲ್ಲಿ ಹಿಂಗಾಗಿದೆ, ಇದರಲ್ಲಿ ಹಿಂಗಾಗಿಲ್ಲ ಅನ್ನೋದು ಜನರಿಗೆ ಮನದಟ್ಟಾಗೋದು ಯಾವಾಗ? ಇದು ನಿಜಕ್ಕೂ ಕೂಡ ಅಲ್ಲಿ ಹತ್ಯಾಕಾಂಡಗಳಾಗಿತ್ತಾ ಅಥವಾ ಆಗದೇ ಇರತಕ್ಕಂಥ ಹತ್ಯಾಕಾಂಡವನ್ನು ಆಗಿದೆ ಅಂತ ಹೇಳಿ ಈ ವರ್ಗ ಬಿಂಬಿಸ್ತಾ ಇದೆಯಾ? ಒಂದು ಕ್ಷೇತ್ರಕ್ಕೆ
ಕಳಂಕ ತರುವಂಥ ಪ್ರಯತ್ನ ಮಾಡ್ತಾ ಇದೆಯಾ? ಸೊ ಇದು ಜನರಿಗೆ ತಿಳಿಯೋದು ಯಾವಾಗ? ಜನರ ಕೌತುಕ ಈಗ ಅದೇ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ SIT ತನಿಖೆಗೆ ಸರ್ಕಾರ ಆದೇಶ ಮಾಡ್ತು. ಜನರ ತೆರಿಗೆ ಹಣದಿಂದಲೇ SIT ತನಿಖೆ ಮಾಡಿದ್ದಲ್ಲಿ. ಸೊ ಇಷ್ಟೆಲ್ಲ ಖರ್ಚು ಮಾಡಿದ ನಂತರವೂ ಕೂಡ ಸತ್ಯಾಂಶಗಳು ಹೊರಗೆ ಬರದೇ ಇದ್ದಾಗ ತನಿಖೆ ಮಾಡಿಯೂ ಪ್ರಯೋಜನವಿಲ್ಲ. ಇನ್ನು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಮಿಂದೇಳ್ತಾ ಇದ್ದಾರೆ ಜನ. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇದು ಷಡ್ಯಂತ್ರ, ಇದು ಪಿತೂರಿ. ಆದರೆ ಈ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ತಿಲಾಂಜಲಿ ಇಡಬೇಕು ಅಂತ ಹೇಳಿದ್ರೆ ಈ ತನಿಖೆಯಿಂದ ಸತ್ಯಾಂಶಗಳು ಹೊರಗೆ ಬರಬೇಕು. ಸೊ ಹಾಗಾಗಿ ಯಾವಾಗ ಹೊರಬರುತ್ತೆ, ತನಿಖೆಯ ಕಟ್ಟ ಕಡೆಯ ನ್ಯಾಯ ಯಾವಾಗ ಸಿಗುತ್ತೆ ಎನ್ನುವಂತಹದ್ದು ಜನರ ಕೌತುಕ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.